ಬಂಧಿಸಲು ಹೋದ ವೇಳೆ ಮಾರಕಾಸ್ತ್ರದಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಕೊಲೆ ಆರೋಪಿ ಹಾಗೂ ರೌಡಿ ಶೀಟರ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೂಡು ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಈ ಹಿಂದೆ ಕೊಲೆ ಮಾಡಿ ನಾಪತ್ತೆಯಾಗಿದ್ದ ಮಧು ಕಾಲಿಗೆ ಇನ್ಸ್ಪೆಕ್ಟರ್ ವಿನಯ್ ಗುಂಡು ಹಾರಿಸಿದ್ದಾರೆ. ಸೆಪ್ಟೆಂಬರ್ 14ರಂದು ಕ್ಷುಲ್ಲಕ ಕಾರಣಕ್ಕೆ ಚಾಕುವಿನಿಂದ ಇರಿದು ವಾಟರ್ ಮ್ಯಾನ್ ಗಣೇಶ್ನನ್ನ ಕೊಲೆ ಮಾಡಿದ್ದ ರೌಡಿ ಶೀಟರ್ ಹಬ್ಬಕ್ಕೆಂದು ಅರಹಳ್ಳಿಗೆ ಬರ್ತಿದ್ದ. ಖಚಿತ ಮಾಹಿತಿ ಮೇರೆಗೆ ಆರೋಪಿಯನ್ನ ಬಂಧಿಸಲು ತೆರಳಿದ್ದ ಸಂದರ್ಭದಲ್ಲಿ ಡ್ರ್ಯಾಗನ್ನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ದಿನಾಂಕ 13/9/2024 ಅವತ್ತು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ ಮೊಕದ್ದಮೆ ಸಂಖ್ಯೆ 100/2024 ಒಂದು FIR ದಾಖಲಾಗಿತ್ತು. ಕೇಸ್ ಹಿನ್ನೆಲೆ ಏನಂದರೆ ಗಣೇಶ್ ಎಂಬುವರಿಗೆ ಮಧು ಎಂಬುವರು ಕೊಲೆ ಮಾಡಿದ್ದಾರೆ ಅಂತ ಪ್ರಮುಖ ಕಂಪ್ಲೇಂಟ್ ಮೇಲೆ ನಾವು FIR ದಾಖಲು ಮಾಡಿ ತನಿಖೆಯನ್ನು ಮುಂದುವರಿಸಿದ್ವಿ. ಈ ಹಿನ್ನೆಲೆಯಲ್ಲಿ ಒಂದು ಟೀಮನ್ನು ರಚನೆ ಮಾಡಿರ್ತೀವಿ ಅವ್ರನ್ನ ದಸ್ತಗಿರಿ ಮಾಡೋಕ್ಕೆ. ಇವತ್ತು ಬೆಳಿಗ್ಗೆ ಸುಮಾರು 5:30ರಿಂದ 6 ಗಂಟೆ ಸಮಯದಲ್ಲಿ ವಿನಯ್ ಅವರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅವರು ದಸ್ತಗಿರಿ ಮಾಡೋಕ್ಕೆ ಹೋದಾಗ ಮಧು ಅವರು ನಮ್ಮ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರ್ತಾರೆ, ಮನುಷ್ಯನ ಹಲ್ಲೆ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಆತ್ಮರಕ್ಷಣೆಗೋಸ್ಕರ ವಿನಯ್ ಅವರು ಮತ್ತು ಅವ್ರ ಟೀಮ್ ಏನಂತಾರೆ ಫೈರಿಂಗ್ ಅಂತ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರು ವಿಕ್ಟಿಮ್ ಮತ್ತು ಅಕ್ಯೂಸ್ ಯಾರಾದರೂ ಇಬ್ಬರೂ ಸಹ ಹಾಸ್ಪಿಟಲ್ ದಾಖಲಾಗಿದ್ದಾರೆ. ಇಬ್ಬರು ಸ್ಟೇಬಲ್ ಇದ್ದಾರೆ, ಏನು ತೊಂದರೆ ಇಲ್ಲ. ಮಧು ಅವ್ರ ಹಿನ್ನೆಲೆ ಏನಂದ್ರೆ 2015ರಲ್ಲಿ ಅವ್ರ ಮೇಲೆ ಒಂದು ರೌಡಿ ಶೀಟ್ ಓಪನ್ ಆಗುತ್ತೆ. ಅವ್ರ ಮೇಲೆ ಈ ಕೊಲೆ ಕೇಸನ್ನು ಸೇರ್ಪಟ್ಟಂತೆ 5 ಕೇಸ್ ದಾಖಲಾಗಿರ್ತದೆ. ಈ 5 ಕೇಸಲ್ಲಿ ಪ್ರಮುಖವಾಗಿ ಕೇಸ್ ಏನಂದರೆ 2017ರಿಂದ 22 ತನಕ 2 307 ಕೇಸು ಸಹ ದಾಖಲಾಗಿರ್ತದೆ. ಈ ಕೇಸಲ್ಲಿ ಈಗ ಆಲ್ರೆಡಿ ದಸ್ತಗಿರಿಯನ್ನು ಮಾಡಿದ್ದೀವಿ. ಇದನ್ನು ಬಿಟ್ಟು ಇವ್ರ ಜೊತೆಗೆ ಬೇರೆಯವರ ಶಾಮೀಲಾಗಿರೋದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಟ್ರೀಟ್ಮೆಂಟ್ ಈಗ ಅಕ್ಯೂಸ್ ಮತ್ತು ವಿಕ್ಟಿಮ್ ಇಬ್ಬರಿಗೆ ಟ್ರೀಟ್ಮೆಂಟ್ ಆಗಿದೆ.